ಎರಡನೇ ಬಾರಿ ಮಂತ್ರಿ ಪದವಿ ಸ್ವೀಕರಿಸಿ ಸಾಗರಕ್ಕೆ ಆಗಮಿಸಿದ ಮಂತ್ರಿ ಮಧು ಬಂಗಾರಪ್ಪ ಸಾಗರದ ಮಾಜಿ ಸ್ಪೀಕರ್ ಕಾಗೋಡು ತಿಮ್ಮಪ್ಪನವರ ಆಶೀರ್ವಾದ ಪಡೆದು ನಮ್ಮೊಡನೆ ಮಾತನಾಡಿದರು. ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟ ಅದು ಶಿಕ್ಷಣ ಇದಕ್ಕೆ ಬಹಳ ದೊಡ್ಡ ಇಲಾಖೆಯನ್ನು ಕೊಟ್ಟಿದ್ರು. ಅದನ್ನು ಒಳ್ಳೆ ರೀತಿಯಲ್ಲಿ ಶಕ್ತಿ ಮೀರಿ ನಿಭಾಯಿಸ್ತಕ್ಕಂಥ ಮತ್ತೆ ತುಂಬ ರಿಫಾರ್ಮ್ಸ್ ತಂದು ಮಕ್ಕಳಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಇದ್ರ ಮೇಲೆ ಇವಾಗ ಮತ್ತೆ ಹೈಕಮಾಂಡ್ ಅವರು ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾದ್ಮೇಲೆ ಮತ್ತೆ ಒಂದು ಅವಕಾಶ ಕೊಟ್ಟಿರೋದು ಬಹಳ ಸಂತೋಷ ಆಗ್ತದೆ. ಒಂದು ಹೆಚ್ಚು ಜವಾಬ್ದಾರಿನೂ ಕೂಡ ನಾವೊಂದು ಹೆಜ್ಜೆ ಗುರುತು ಇಡಬೇಕಾಗುತ್ತೆ. ಈಗ ನಾವೇನಾದರೂ ಭೂ ಹಕ್ಕನ್ನು ತಗೊಂಡಿದ್ದೀವಿ ಅಂತ ಹೇಳಿದರೆ ಇವತ್ತು ಕಾಗೋಡು ತಿಮ್ಮಪ್ಪಾಜಿಯವರು ಬಂಗಾರಪ್ಪಾಜಿಯವರು ಇವನ್ನೆಲ್ಲ ನೆನೆಸ್ಕೊಳ್ತೀವಿ ನಾವು. ಇವತ್ತೆಲ್ಲ ನೀವೆಲ್ಲ ತೋಟ ಹಾಕಿದ್ದೀರಿ ಅಂದರೆ ಬಂಗಾರಪ್ಪಾಜಿಯವರು ಕಾಗೋಡು ತಿಮ್ಮಪ್ಪಾಜಿಯವರು ಆ ಸಂದರ್ಭದಲ್ಲಿ ಅವರು ಅಧಿಕಾರದಲ್ಲಿ ಇದ್ದಾಗ ಕೊಟ್ಟಿರ್ತಕ್ಕಂಥ ಇವತ್ತು ನೆನೆಸ್ಕೊಳ್ತಾರೆ. ಆ ಥರ ಕಾರ್ಯಕ್ರಮ ಮಾಡಿದಾಗ ಅದೊಂದು ತೃಪ್ತಿ ಬರ್ತದೆ. ಅಧಿಕಾರ ಹಿಡಿಯೋದು ಇಂಪಾರ್ಟೆಂಟ್ ಅಲ್ಲ, ಒಂದು ಒಳ್ಳೆ ಗುರುತು ಇಡಬೇಕಾಗುತ್ತೆ, ಹೆಜ್ಜೆ ಇಡಬೇಕಾಗುತ್ತೆ. ಆ ನಿಟ್ಟಲ್ಲಿ ವಿಶ್ವಾಸದಿಂದ ನಾನು ಮಾಡ್ತೀನಿ ಅಂತ ಹೇಳಿ ಅದು ವಿಶ್ವಾಸನ ಕೊಡ್ಲಿಕ್ಕೆ ಇಷ್ಟ. ಸರ್, ರಾಜ್ಯ ಸರ್ಕಾರದ್ದು ಮತ್ತು ನಿಮ್ಮದು ಕನಸಿನ ಯೋಜನೆ ಆದಂಥ KPS ಶಾಲೆ ಇಲ್ಲ, ಅದು ಕಂಟಿನ್ಯೂ ಆಗುತ್ತೆ. ಅದೆಲ್ಲ ಏನು ತೊಂದರೆ ಇಲ್ಲ. ಇನ್ನೂ ಪೋರ್ಟ್ಫೋಲಿಯೋ ಯಾವುದು ಅಂತ ಹೇಳಿ ಕೊಟ್ಟಿಲ್ಲ. ಅದೆಲ್ಲ ವರಿಷ್ಠರು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಅವರೆಲ್ಲ ತೀರ್ಮಾನ ಮಾಡ್ತಾರೆ. ಇವತ್ತು ಇಲ್ಲ ನಾಳೆ ಒಳಗೆ ಅದು ತೀರ್ಮಾನ ಆಗುತ್ತೆ. ಆಮೇಲೆ ಮತ್ತೆ ಅವ್ರು ಏನು ಕೊಡ್ತಾರೆ ಅದನ್ನು ಮಾಡ್ಕೊಂಡು. ಸರ್, ಈಗ ನೀವು ಪ್ರಾಥಮಿಕ ಶಿಕ್ಷಣ ಸಚಿವರು, ಈಗ ಕಾಗೋಡು ತಿಮ್ಮಪ್ಪರ ಮೇಲೆ ಅನತಿ ದೂರದಲ್ಲಿ ನೆಹರು ಮೈದಾನ ಇದೆ, ಅಲ್ಲಿ ಈಗ ಸ್ಪೋರ್ಟ್ಸ್ ನಡೀತಾ ಇದೆ. ಇಂಥ ಮಳೆಗಾಲದಲ್ಲಿ ಮಕ್ಕಳು ಕೊಚ್ಚೆಯಲ್ಲಿ ಸ್ಪೋರ್ಟ್ಸನ್ನು ಅಟೆಂಡ್ ಮಾಡೋಂಥ ಸ್ಥಿತಿ ಭಾಳ ವರ್ಷಗಳಿಂದ ಇದೆ. ದಯಮಾಡಿ ಮಲೆನಾಡಿಗಾದರೂ ಕೂಡ ಅದನ್ನು ಒಂಚೂರು ಬದಲಾಯಿಸುವ ಪ್ರಯತ್ನ ಮಾಡ್ಬೋದಲ್ವ ಸರ್? ಅದನ್ನು ನೋಡೋಣ. ನಾನು ಅಧಿಕಾರಿಗಳಿಗೆ ನಾಳೆನೇ ಮಾತಾಡ್ತೀನಿ, ಲೇಟ್ ಮಾಡೋಕ್ಕಿಲ್ಲ. ಆ್ಯಕ್ಚುಲಿ ಈ ವಿಚಾರ ನೀವು ಫಸ್ಟ್ ಟೈಮ್ ಹೇಳಿದ್ದು. ಸ್ಪೋರ್ಟ್ಸ್ ಫಾರ್ ಚಿಲ್ಡ್ರನ್ಸ್ ಏನಾದ್ರು ಈ ಥರ ಇತ್ತು ಅಂತ ಹೇಳಿ ನೀವು 3 ವರ್ಷದಿಂದ ನಾನು ಶಿಕ್ಷಣ ಸಚಿವರಾಗಿದ್ದೆ. ನಾನು ಗಮನಕ್ಕೆ ತಂದಿದ್ದರೂ ಅದನ್ನ ಕರೆಕ್ಟಾಗಿ ಎಲ್ಲಿ ಮಾಡಬೇಕು ಅನ್ನೋದನ್ನ ಇಂಡೋರೋ ಇಲ್ಲ ಪ್ರೈವೇಟಲ್ಲೂ ಸಿಗುತ್ತೆ ನಮ್ಮ ಹತ್ರ. ಇಲ್ಲ ಅಂದರೆ ಮಾಡ್ಬೋದಾಗಿತ್ತು, ಅದೇನು ಅಂತ ನಾಳೆ ತರಿಸ್ಕೊಡ್ತೀನಿ. ಸರ್, ನೀವು 2ನೇ ಬಾರಿ ಶಿಕ್ಷಣ ಸಚಿವರಾದಾಗ ಸ್ವತಃ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪರಿಗೆ ಫೋನ್ ಮೂಲಕ ಅಭಿನಂದಿಸಿದ್ರು. ಆ ಒಂದು ಕ್ಷಣ ನಿಮಗೆ ಹೇಗೆ ಅನ್ನಿಸ್ತು? ಏನು ಅನ್ಸುತ್ತೆ ಅಂದರೆ ಅವರು ನನಗೆ ವಿಶ್ ಮಾಡಿರೋದು ನಮ್ಮ ತಂದೆ ಬಂಗಾರಪ್ಪಾಜಿ ಅವ್ರು ವಿಶ್ ಮಾಡ್ದಂಗೆ ಆಗ್ತದೆ. ಮತ್ತು ಅವರ ಅಭಿಮಾನಿಗಳು ಎಲ್ಲರೂ ಕೂಡ ನನಗೆ ವಿಶ್ ಮಾಡ್ದಂಗೆ. ಯಾಕೆಂದರೆ ಅವರು ಒಬ್ಬರ ಹಿಂದೆ ಅಷ್ಟು ಲಕ್ಷಾಂತರ ಧ್ವನಿಗಳಿದ್ದಾವೆ. ಅದನ್ನು ನಾವು ತಗೊಳ್ತಿದ್ದೀವಲ್ಲ ಅನ್ನೋದು ಪುಣ್ಯ ನಮಗೆ. ನೋಡಿ, ಯಾವಾಗಲೂ ಅಷ್ಟೇ ಇದ್ದಾಗ ತಗೊಳ್ಳೋದಿದೆಯಲ್ಲ, ಅದು ಆ ಅದೃಷ್ಟ, ಆ ಟೈಮಿಂಗ್, ಅದು ಭಾಳ ಮುಖ್ಯ ಆಗುತ್ತೆ. ಭಾಳ ಸಂತೋಷ. ಸರ್, ಈಗ ಒಂದು ಹೋರಾಟಗಾರರ ಕಾಗೋಡು ತಿಮ್ಮಪ್ಪನವರ ಬಗ್ಗೆ ವಿನಯದಿಂದ ಹೇಳಿದಿರಿ. ಅದೇ ಹೊತ್ತಲ್ಲಿ ಇಂಥ ಮತ್ತೆ ರಿಟರ್ನ್ ಪೋರ್ಟ್ಫೋಲಿಯೋ ಮತ್ತು ಮಿನಿಸ್ಟ್ರಿಗಿರಿ ಪಡೆಯಲಿಕ್ಕೆ ತಮಿಳುನಾಡಿನಿಂದ ಒಂದು ಬಿಗ್ ಆದಂಥ ಇನ್ಫ್ಲೂಯೆನ್ಸ್ ಮಾಡಿಸ್ತೀರಿ ಅಂತ ಮಾಹಿತಿ ಇದೆಯಲ್ಲ ಸರ್? ಅಂದರೆ ತಮಿಳುನಾಡು ಮುಖ್ಯಮಂತ್ರಿ ಅವರಿಂದ ನೀವು ಮಾಧ್ಯಮದವರಿದ್ದೀರಲ್ಲ, ಅದನ್ನೆಲ್ಲ ಬಿಟ್ಬಿಡಿ. ನಾನು ಈ 2 ತಿಂಗಳಲ್ಲಿ ಯಾವ ಮಾಧ್ಯಮವನ್ನು ನೋಡಕ್ಕೆ ಹೋಗ್ಲಿಲ್ಲ. ಮಾಡಿರ್ತಕ್ಕಂಥ ಕೆಲಸದ ಮೇಲೆ ಯಾವಾಗಲೂ ಕೊಡ್ತಾನೆ. ಆಮೇಲೆ ಅಂದ ತಕ್ಷಣ ನಿಮ್ಮನ್ನು ದ್ವೇಷ ಮಾಡ್ತಾ ಇಲ್ಲ. ನೀವು ಕೇಳಿರೋ ಪ್ರಶ್ನೆಗೆ ಅದಕ್ಕೆ ತುದಿ ಬುಡ ಎಲ್ಲಿದೆಯೋ ಅದು ಎಲ್ಲಿಂದ ತರ್ತೀರೋ ಗೊತ್ತಾಗ್ತಿಲ್ಲ ಅಂತ ಹೇಳಿ ನಾನು ನಿಮಗೆ ಹೇಳ್ತಾ ಇದ್ದೆ. ನಮಗೆ ನಿಖರವ ಅಂತಲ್ಲ, ಬಂದಿರೋ ಮಾಹಿತಿಯನ್ನು ನಿಮ್ಮಲ್ಲಿ ಕೇಳಿದ್ರೆ ಸ್ಪಷ್ಟಪಟ್ಕೊಂಡಿವಿ ಅಷ್ಟೇ. ನಾನು ಹೇಳ್ತಾ ಇರೋದು ತುದಿನೂ ಇಲ್ಲ, ಬಾಲನೂ ಇಲ್ಲ. ನನ್ನ ಜೀವನದಲ್ಲಿ ಕನಸು ಬಿದ್ದಿಲ್ಲ ಈ ಥರ. ಈಗ ನನಗೆ ಇನ್ಮೇಲೆ ಏನಾದ್ರು ತೊಂದರೆ ಆದರೆ ಅವ್ರ ಹತ್ರನೇ ಹೋಗೋಣ. ಆದರೆ ಇಂಥವ್ರು ನಮ್ಮ ಕ್ಷೇತ್ರದ ಜನರು, ನಮ್ಮ ಪಕ್ಷ ಇಲ್ಲಿ ಇರ್ಬೇಕಾದ್ರೆ ಬೇರೆಯವ್ರ ಮನೆ ಬಾಗಿಲು ತಟ್ಟಬಾರ್ದು. ಅದು ನನಗೆ ಅವಶ್ಯಕ. ಸರ್, ಒಟ್ಟಾರೆಯಾಗಿ ಈ ಸರಿಯ ಒಂದು ಸಂಪುಟ ಏನು ರಚನೆ ಆಗಿದೆಯಲ್ಲ, ಹಲವು ಭಿನ್ನಾಭಿಪ್ರಾಯ ಇದ್ದೇ ಇರ್ತವೆ ಸಹಜವಾಗಿ, ಎಲ್ಲರಿಗೂ ಕೊಡಕ್ಕೆ ಬರಲ್ಲ. ನಿಮಗೆ ಏನು ಅನಿಸುತ್ತೆ ಸರ್? ಸ್ವಾಭಾವಿಕವಾಗಿ ಏನಾಗ್ತದೆ, ಈ 2 ತಿಂಗಳಲ್ಲಿ ಆಕಾಂಕ್ಷೆಗಳು ಮತ್ತು ಅವ್ರ ವಿಶ್ವಾಸ ಜಾಸ್ತಿ ಆಗ್ತಾ ಹೋಗುತ್ತೆ. ಸಮಯ 2 ತಿಂಗಳು ಏನು ಸ್ಟ್ರೆಚ್ ಆಯಿತು, ಆವಾಗ ಎಲ್ಲರಿಗೂ ಪಾಪ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾನು ಹೋಗಿ ನನಗೂ ಒಂದು ಅವಕಾಶ ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಬೇಳೂರು ಗೋಪಾಲಕೃಷ್ಣ ಮೊನ್ನೆನೂ ಕೂಡ ನನಗೆ ಸಿಕ್ಕಿದ್ರು. ಎಲ್ಲರಿಗೂ ಅರ್ಹತೆ ಇರುತ್ತೆ, ಆದರೆ ಪಕ್ಷದ ವರಿಷ್ಠರು ಒಂದು ತೀರ್ಮಾನ ಮಾಡ್ತಾರೆ, ಮದುವಾಗಿತ್ತು. ಅದಕ್ಕೆ ಗೋಪಾಲಕೃಷ್ಣ ಅವ್ರಿಗೂ ಅರ್ಹತೆ ಇದೆ, ಸಂಗಮೇಶ್ವರ್ ಅವ್ರಿಗೂ ಇದೆ, ಎಲ್ಲರಿಗೂ ಇದೆ. ಕಾಂಗ್ರೆಸ್ಸಲ್ಲಿ ಅದು ಅಧಿಕಾರ ಬಂದ ಮೇಲೆ ಅದು ದಾರಿ ಮುಂದೆ ಕೆಲಸ ಮಾಡಿಸುತ್ತೆ. ಅದು ಈ ಥರ ತೀರ್ಮಾನ ಆಗಿದೆ ಅಷ್ಟೇ. ಮೊನ್ನೆ ಎಲ್ಲ ಅದು ಅವರವರು ಮಾತಾಡಿ ಎಲ್ಲ ಸರಿ ಆಗ್ತದೆ, ಸುಮಾರು ಸರಿ ಆಗಿದೆ. ಮನ್ಸಲ್ಲಿ ಬೇಜಾರಾಗ್ತದೆ. ಆದರೆ ಏನಾಗ್ತದೆ, ಅವ್ರದ್ದು ಏನು ಐಡಿಯಾಲಜಿ ಮೇಲೆ ಏನೋ ಒಂದು ತೀರ್ಮಾನದ ಮೇಲೆ ಹೈಕಮಾಂಡ್ ಮಾಡಿರ್ತಾರೆ. ಅಷ್ಟು ದೊಡ್ಡಕ್ಕೆ ಮಾತಾಡೋದಕ್ಕೆ ನಾನು ತುಂಬ ಚಿಕ್ಕವನು.
ಸರ್, ಈಗ ಕಸ್ತೂರಿ ರಂಗನ್ ವರದಿಗೆ ಮತ್ತೆ ತೂಗು ಕತ್ತಿಸುವಾಗಿದೆ. ತಿಮ್ಮಪ್ಪನವರು ಮೊನ್ನೆ ನಿಮಗೆ ಮಾತಾಡ್ತಾ ನಿಮಗೆ ಮಧು ಜಿಲ್ಲೆ ತಿರುಗು, ತಾಲೂಕು ತಿರುಗು ಹೀಗೆಲ್ಲ ಹೇಳ್ತಾ ಇದ್ರು. ಸರ್, ಕಸ್ತೂರಿ ರಂಗನ್ ವರದಿ ಮತ್ತೆ ಮಲೆನಾಡಿನ ಮೇಲೆ ತೂಗು ಕತ್ತಿ ಇದು ಯಾವಾಗ ಸರ್ ಇದಕ್ಕೊಂದು ಅಂತಿಮ? ಇದೆಲ್ಲ ಕಸ್ತೂರಿ ರಂಗನ್ ವರದಿ ಇದೆಲ್ಲ ತರದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಹೇಳೋದು. ಅವ್ರಿಗೆ ಒಂದು ಕೆಟ್ಟ ಬುದ್ಧಿ ಇದೆ. ಏನಾದ್ರು ಸರಿಯಾಗಿದೆ ಅಂತ ಹೇಳಿದಾಗ ಅದಕ್ಕೆ ಬಂದು ಏನಾದ್ರು ಒಂದು ಹಾಳು ಮಾಡ್ತಕ್ಕಂಥದ್ದು. ಅದು ಜನರ ಪರವಾಗಿ ನಾವಿರ್ಬೇಕಾದ್ರೆ ಧೈರ್ಯವಾಗಿರಲಿ. ಅದನ್ನ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರೇ ಇವಾಗ ಮುಖ್ಯಮಂತ್ರಿಗಳಿರೋದ್ರಿಂದ ನಾವೊಂದು ರಿಪೋರ್ಟ್ ರೆಡಿ ಮಾಡಿದ್ವಿ. ಅದು ಈಗ ಶರಾವತಿ ಒಂದು ಹಂತಕ್ಕೆ ಬಂದು ಈಗ ರಿಪೋರ್ಟು DC ಅವರು ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸ್ತಾರೆ. ಆ ಸೆಂಟ್ರಲ್ ಗೌರ್ಮೆಂಟ್ ಅಂತ ಸುಪ್ರೀಂ ಕೋರ್ಟಿಗೆ ಮಂಡನೆ ಮಾಡ್ತೀವಿ. ಅದಾದರೆ 95% ಎಲ್ಲ ಶರಾವತಿ ಅವರಿಗೆ ಹೆಚ್ಚು ಕಮ್ಮಿ ಒಂದು ಏನು ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಇನ್ನು 5% ಇರುತ್ತೆ. ಅದಕ್ಕೆ ಮತ್ತೆ ಅವಕಾಶಗಳಿದೆ. ಅದನ್ನು ನಾವು ತೀರ್ಮಾನ ಮಾಡಿದ್ವಿ. ಇಟ್ಸ್ ಅ ಲಾಂಗ್ ಫೈಟ್. 3 ವರ್ಷದೊಳಗೆ ಹುಷಾರಾಗಿ ಮಾಡ್ಬೇಕು. ನಾನು ಏನಾದ್ರು ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಅವ್ರ ಮೇಲೆ ವಿಶ್ವಾಸ ಇಟ್ಟು ಅವರು ಏನಾವತ್ತು ಕೊಟ್ಟರು ಅದು ಕಾನೂನನ್ನು ತೊಡಕದ ಮೇಲೆ BJP ಅವರು ಅದನ್ನು ತದ್ವಿರುದ್ಧ ಮಾಡಿದ್ರು. ಅವತ್ತು ಮಾಡಬಾರ್ದಾಗಿತ್ತು. ಅದು ಅಟ್ಲೀಸ್ಟ್ ಆಯಿತು, ಆಗಿದೆ, ಹಿಂಗೆ ಅಂತ ಮೂವ್ ಮಾಡ್ಬೋದಾಗಿತ್ತು. ಆದರೆ ಅವ್ರಿಗೆ ಏನಂದರೆ ಬಡವರಿಗೆ ಹಾಳು ಮಾಡಬೇಕು, ಈ ಕಡೆ ಭಾಗದವ್ರಿಗೆ ಹಾಳು ಮಾಡಬೇಕು ಅಂತ ದುರುದ್ದೇಶ ಇದ್ದಾಗ ನೀವೇನು ಮಾಡೋಕ್ಕಾಗಲ್ಲ. ಆದರೆ ನಾವು ಅದನ್ನು ಬಿಡೋಲ್ಲ. ಅದೇ ರೀತಿ ಇದಲ್ಲದೆ ಫಾರೆಸ್ಟಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಖಾನಲ್ಲಿ ಈಗ ಮೊನ್ನೆನೂ ಕೂಡ ಒಂದು ಕೇಸ್ ಗೆದ್ದಿದ್ದಾರೆ. ನಾನು ಅದನ್ನ ನಿಮ್ಗೆ ಯಾಕೆ ಚರ್ಚೆ ಮಾಡಲ್ಲ ಅಂದ್ರೆ ಮಾಡಿದ ತಕ್ಷಣ ಇನ್ಯಾರಾದ್ರೂ ಹೋಗಿ ಫಿಟ್ಟಿಂಗ್ ಇಟ್ಬಿಡ್ತಾರೆ. ಅದಕ್ಕೆ ಬೇಡ, ಸೂಕ್ಷ್ಮವಾಗಿ ತಗೊಳ್ತಾ ಇದ್ದೀವಿ. ಮತ್ತು ಏನೋ ಒಂದು ವರದಿಯನ್ನು ಕಾಗೋಡು ತಿಮ್ಮಪ್ಪಾಜಿ ಅವರ ಮುಂದೆ ಸಿದ್ದರಾಮಯ್ಯ ಸಾಹೇಬರಿದ್ದರು, ನಾವು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ D.K. ಶಿವಕುಮಾರ್ ಸಾಹೇಬರಿದ್ದರು. ಅವ್ರ ಎದುರುಗಡೆ ಅವರಿಬ್ಬರು ಕೂಡ ಮಾತು ಕೊಟ್ಟಿದ್ದಾರೆ. ಕಾಗೋಡು ತಿಮ್ಮಪ್ಪಾಜಿ ಅವರು ಎದುರುಗಡೆ ಮಾತು ಕೊಟ್ಟಿದ್ದಾರೆ. 3 ವರ್ಷದೊಳಗೆ ಸಾಕಷ್ಟು ಒಂದು ವಿಚಾರಗಳನ್ನು ತಂದು ಒಂದು ಲೀಗಲ್ ಆಗಿ, ಇವೆಲ್ಲ ಲೀಗಲ್ ಆಗಿ ಮಾಡ್ಬೇಕು. ನೀವು ತಿಳ್ಕೊಳ್ಳಿ, ಮುಂಚೆ ಏನಿತ್ತು, ಕಾಗೋಡು ತಿಮ್ಮಪ್ಪಾಜಿ ಹೋಗರೆಲ್ಲ ಕಾನ್ ಹೊಡಿರೋ ಅದಿತ್ತು. ಆದರೆ ಕಾನೂನು ಈಗ ನಮ್ಮ ವಿರುದ್ಧ ಇದೆ. ಅಂದರೆ ಕಾನೂನು ಹೆದರುತ್ತೆ. ನಾವು ಹೆದರ್ತೀವಿ, ನಾವು ಕಾನೂನಿಗೆ ಅದು ಮಾಡಬೇಕಾಗುತ್ತೆ ಅನಿವಾರ್ಯವಾಗಿ. ಬಟ್ ಕಾನೂನಲ್ಲೂ ಕೂಡ ಬದಲಾವಣೆ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ. ವಿಶ್ವಾಸ ಇಟ್ಕೊಳ್ಳಿ. ಕಸ್ತೂರಿ ರಂಗನ್ ವರದಿ ಇಸ್ ನಾಟ್ ಅ ಸ್ಮಾಲ್ ಇಶ್ಯೂ, ಇಟ್ಸ್ ಅ ವೆರಿ ಬಿಗ್ ಇಶ್ಯೂ. ಆಲ್ ಇಂಡಿಯಾ ಬಟ್ ಸೆಂಟ್ರಲ್ ಗವರ್ಮೆಂಟ್ ಅವರು ಮಾಡ್ತಕ್ಕಂಥ ಬೇರೆ ಬೇರೆ ನೋಡ್ಕೊಂಡು ಮಾಡೋಣ. ಅದಕ್ಕೆ ಎಲ್ಲರ ಸಹಕಾರನೂ ಕೂಡ. ಸರ್, ಈಗ ಶಿವಮೊಗ್ಗ ಜಿಲ್ಲೆಗೆ ಲ್ಯಾಂಡ್ ಮಾರ್ಕ್ ಆಗಿ ಯಾವ ಥರ ಏನು ಯೋಜನೆ ಕೊಡ್ತೀವಿ? ಇಲ್ಲ, ನಾನು 1ನೇ ತಾರೀಕು ಏನು ಜೂನಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಬಂದಾಗ ಕೆಲವು ಘೋಷಣೆಗಳನ್ನು ಮಾಡಬೇಕು ಅಂತ ಇಟ್ಕೊಂಡಿದ್ದೆ. ಈಗ ಅದನ್ನ ಮತ್ತೆ D.K. ಶಿವಕುಮಾರ್ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಹತ್ರ ಚರ್ಚೆ ಮಾಡಿ ಈಗ ತಾನೇ ಎಲ್ಲ ಸೆಟ್ಲ್ ಆಗ್ತಾ ಇದ್ದೀವಿ. ಸ್ವಲ್ಪ ಟೈಮ್ ತಗೊಂಡು ಒಂದು ದಿವಸ ದೊಡ್ಡ ಫಂಕ್ಷನ್ ಮಾಡಿ ಶಿವಮೊಗ್ಗಕ್ಕೆ ಏನು ಅದನ್ನೆಲ್ಲ ಮಾಡೋದು. ಪ್ರಮುಖವಾಗಿ ರಾಜ್ಯದ ಸರ್ಕಾರಿ ಶಾಲೆಗಳು, ರಾಜ್ಯದ ಪ್ರೌಢ ಶಿಕ್ಷಕರು, ಅಲ್ಲಿ ಕೆಲವು ಸರ್ಕಾರದಿಂದ ಇರೋ ಭೂಮಿ ಇದೆ, ಮತ್ತೆ ಕೆಲವರು ಆ ಶಾಲೆಗೆ ದಾನವನ್ನು ಕೊಟ್ಟಂತ ಭೂಮಿ ಇದೆ. ಇಂತಹ ಭೂಮಿಗಳು ಬಂಡವಾಳ ಇಲ್ಲೇ ಜಾಗೃತಿ ಒಳಗೆ ಇಂಥ ಕೇಸ್ ಆಗಿದೆ. ಹೋಗ್ಲೇಬೇಡಿ. ಅದಕ್ಕೆ ಒಂದು ಬಿಲ್ಲೇ ಪಾಸ್ ಮಾಡಿದೆ, ನಾನೇ ಮಂಡನೆ ಮಾಡಿದ್ದು. ಯಾವಾಗ 12 ವರ್ಷನೋ 15 ವರ್ಷ ಅನ್ಸುತ್ತೆ ಒಂದು ಶಾಲೆ ಇತ್ತು ಅಂದ್ರೆ, ಅಲ್ಲಿ ನಡೀತಾ ಇತ್ತು ಅಂದ್ರೆ ಆಟೋಮೆಟಿಕಲಿ ದಟ್ ಡೀಮ್ ಟು ಬಿ ಪ್ರಾಪರ್ಟಿ ಆಫ್ ಸ್ಕೂಲ್ ಅಂತ ಬಿಲ್ಲೇ ಪಾಸ್ ಮಾಡಿದೆ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಕರ್ನಾಟಕ ರಾಜ್ಯದಲ್ಲಿ. ಅದು ಅನುಷ್ಠಾನ ಮಾಡೋಕ್ಕೆ ಈಗ ಸದ್ಯಕ್ಕೆ 2 months ಲೀವ್ ಇತ್ತು. ಈಗ ಮುಂದೆ ಮಾಡ್ತೀನಿ. ಸರ್, ಪಾಪು ಹೂ ಕೊಡ್ತಾರೆ ಅದು ಕೊಡಮ್ಮ. ಒಂದು ನಿಮಿಷ ಇರು. फोन केला रे क्यों ना तू काल फोन कर ले ना. हाँ हाँ कर ले पड़े ना तू हम फर्स्ट था ना संग ಕೊಡ್ತಾರೆ ಗೊತ್ತಿಲ್ಲ. ನಾನು ಫೋನ್ ಮಾಡಿಸ್ಕೊಂಡು